ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಹುಕ್ಕೇರಿ ಸಹಕಾರ ವಿದ್ಯುತ್ ಸಹಕಾರ ಕ್ಷೇತ್ರದ ಚುನಾವಣೆಯ ಕಾವು ಈಗ ರಂಗೇರಿರ್ತಕ್ಕಂಥದ್ದು. ಕೊನೆಯ ದಿನವಾದ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಗೇಮ್ ಅನ್ನು ಆಡಿದ್ದಾರೆ. ಏನು ಹುಕ್ಕೇರಿಗೆ ಭರಪೂರ್ ಅನುದಾನವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಇದು ಹುಕ್ಕೇರಿ ಚುನಾವಣಾ ಅಖಾಡದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ಆರಂಭವಾಗಿರ್ತಕ್ಕಂಥದ್ದು. ಸುಮಾರು 60,600 ಮತದಾರರು ಈ ಒಂದು ವಿದ್ಯುತ್ ಸಹಕಾರಿ ಸಂಘದಲ್ಲಿದ್ದಾರೆ. ಸುಮಾರು 1,25,000 ವಿದ್ಯುತ್ ಕನೆಕ್ಷನ್ಗಳಿರ್ತಕ್ಕಂಥದ್ದು. ಜೊತೆಗೆ ಏನು ಅಂತಂದ್ರೆ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಚುನಾವಣಾ ಮತದಾನ ನಡೆಯಲಿದ್ದು ನಾಳೆಯೇ ಫಲಿತಾಂಶ ಪ್ರಕಟವಾಗಲಿದೆ. ಈ ವಿದ್ಯುತ್ ಸಹಕಾರ ಸಂಘಕ್ಕಾಗಿ ಇದೇ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ 2 ರಾಜಕೀಯ ಪ್ರತಿಷ್ಠಿತ ಕುಟುಂಬಗಳ ನಡುವೆ ಜಿದ್ದಾಜಿದ್ದಿನ ನಿರ್ಣಾಯಕ ಹೋರಾಟ ನಡೆಯಲಿದ್ದು ಈ ಒಂದು ಚುನಾವಣೆ ಮುಂದಿನ ಹುಕ್ಕೇರಿ ವಿಧಾನಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ಅಂತ ಹೇಳಲಾಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹೀಗಾಗಿ ಏನು ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬ ಈ ಒಂದು ಪ್ರತಿಷ್ಠೆಯಾಗಿ ಈ ಒಂದು ಚುನಾವಣೆಯನ್ನ ತೆಗೆದುಕೊಂಡಿವೆ. ಏನು ಇಡೀ ಹಳ್ಳಿಗೆ ಓಡಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕಳೆದ 15 ದಿನಗಳಿಂದಲೂ ಕೂಡ ಹುಕ್ಕೇರಿ ತಾಲೂಕಿನಲ್ಲೇ ಠಿಕಾಣಿ ಹೂಡಿರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿಗೆ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಸಾಥ್ ನೀಡಿದ್ದಾರೆ. 3 ಜನ ಸಹೋದರರು ಹುಕ್ಕೇರಿ ತಾಲೂಕಿನಲ್ಲಿ ಈ ಒಂದು ಚುನಾವಣಾ ಪ್ರಚಾರವನ್ನು ನಡೆಸಿರ್ತಕ್ಕಂಥದ್ದು. ಮತ್ತು ಜಾರಕಿಹೊಳಿ ಪೆನಲ್ ಪರವಾಗಿ ಸವದತ್ತಿಯ ಶಾಸಕ ವಿಶ್ವಾಸ ವೈದ್ಯ ಹಾಗೇನೆ ಮಾಜಿ ಸಂಸದ ಅಣ್ಣಾಸಾಬ್ ಜೊಲ್ಲೆ ಕೂಡ ಪ್ರಚಾರವನ್ನು ಮಾಡಿದ್ದು. ಈ ಒಂದು ಚುನಾವಣೆ ಜಾರಕಿಹೊಳಿ ಕುಟುಂಬಕ್ಕೆ ಅತ್ಯಂತ ಪ್ರತಿಷ್ಠಿತ ಚುನಾವಣೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಕತ್ತಿ ಕುಟುಂಬಕ್ಕೂ ಕೂಡ ಇದು ನಿರ್ಣಾಯಕ ಚುನಾವಣೆ. ಯಾಕಂದ್ರೆ ಕಳೆದ 30 ವರ್ಷಗಳಿಂದ ಕೂಡ ಈ ವಿದ್ಯುತ್ ಸಹಕಾರಿ ಸಂಘದ ಮೇಲೆ ಕತ್ತಿ ಕುಟುಂಬದ ಬಿಗಿ ಹಿಡಿತಾ ಇತ್ತು. ಕಳೆದ 15 ವರ್ಷಗಳಿಂದ ಇಲ್ಲಿ ಯಾವುದೇ ಚುನಾವಣೆ ಆಗಿರಲಿಲ್ಲ. ಈ ಮೊದಲ ಬಾರಿಗೆ ಈಗ ಚುನಾವಣೆ ಇಲ್ಲಿ ನಡೀತಿರ್ತಕ್ಕಂಥದ್ದು. ಕತ್ತಿ ಸಹೋದರರು ಈ ಒಂದು ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ರಮೇಶ್ ಕತ್ತಿ, ನಿಖಿಲ್ ಕತ್ತಿ ಮತ್ತೆ AB ಪಾಟೀಲ್ 3 ಜನ ಒಂದಾಗಿ ಒಂದು ಪ್ಯಾನೆಲ್ ಅನ್ನ ಮಾಡಿಕೊಂಡು ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಈ ಚುನಾವಣೆ ಕತ್ತಿ ಕುಟುಂಬಕ್ಕೂ ಕೂಡ ಅತ್ಯಂತ ಪ್ರತಿಷ್ಠಿತ ಚುನಾವಣೆ ಆಗಿದೆ. ಕಳೆದ ಕೆಲ ವರ್ಷಗಳ ಹಿಂದೆ ದಿವಂಗತ ಉಮೇಶ್ ಕತ್ತಿ ಅವರಿದ್ದ ಸಂದರ್ಭದಲ್ಲಿ ಅವಿರೋಧ ಆಯ್ಕೆ ನಡೀತಿತ್ತು. ಆದರೆ ಇದೇ ಮೊದಲ ಬಾರಿಗೆ ಇಲ್ಲಿ ಚುನಾವಣೆ ನಡೀತಾ ಇದೆ ಮತ್ತು ಅತ್ಯಂತ ಜಿದ್ದಾಜಿದ್ದಿನ ಚುನಾವಣೆ ಆಗಿರ್ತಕ್ಕಂಥದ್ದು. ಜಿಲ್ಲಾ ರಾಜಕಾರಣವನ್ನ ಬದಲು ಮಾಡುವಂತಹ ಶಕ್ತಿ ಈ ಒಂದು ಚುನಾವಣೆಗಿದೆ. ಈ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಇಡೀ ಜಿಲ್ಲೆಯ ಜನ ಮತ್ತು ರಾಜಕಾರಣಿಗಳು ಅತ್ಯಂತ ಕುತೂಹಲದಿಂದ ಈ ಒಂದು ಚುನಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಮತ್ತು ಚುನಾವಣಾ ಅಖಾಡದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತೆ ಏನು ಕತ್ತಿ ಸಹೋದರರು ಈಗ ಧುಮುಕಿರ್ತಕ್ಕಂಥದ್ದು. ಏನು ರಮೇಶ್ ಕತ್ತಿ ಅನೇಕ ಟಿಪ್ಪಣಿಗಳನ್ನು ಕೂಡ 2 ಕಡೆಯಿಂದಲೂ ಕೂಡ ಕೇಳಿ ಬಂದಿರತಕ್ಕಂಥದ್ದು. ರಮೇಶ್ ಕತ್ತಿ ಅದರಲ್ಲೂ ಅನೇಕ ಹರಿತವಾದ ತಮ್ಮ ಮಾತಿನ ಮೂಲಕ ಜಾರಕಿಹೊಳಿ ಸಹೋದರನ ಟೀಕೆ ಮಾಡಿದ್ರು. ಇದ್ಯಾವುದಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಉತ್ತರವನ್ನ ಕೊಟ್ಟಿಲ್ಲ. ಚುನಾವಣೆ ಇದಕ್ಕೆ ಉತ್ತರ ಕೊಡುತ್ತೆ. ನಮ್ಮ ಚುನಾವಣೆಯನ್ನು ಹೇಗೆ ನಾವು ಗಂಭೀರವಾಗಿ ಮಾಡ್ತೀವೋ ಅದೇ ರೀತಿ ನಮ್ಮ ಕಾರ್ಯಕರ್ತರ ಚುನಾವಣೆಯನ್ನು ನಾವು ಕೂಡ ಎದುರಿಸ್ತೀವಿ ಅಂತ ಹೇಳಿ ಈಗ ಹುಕ್ಕೇರಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ ಹುಕ್ಕೇರಿಯಲ್ಲಿ ಯಮಕನಮಡಿ ಕ್ಷೇತ್ರ ಹೊಸದಾಗಿ ಉದ್ಭವ ಆಗಿತ್ತು. ಆ ಯಮಕನಮಡಿಯಿಂದ ಸತತ 4 ಬಾರಿ ಸತೀಶ್ ಜಾರಕಿಹೊಳಿ ಗೆದ್ದಿದ್ದಾರೆ. ಇದು ಹುಕ್ಕೇರಿ ತಾಲೂಕಿನಲ್ಲಿ ವ್ಯಾಪ್ತಿ ಬರೋದ್ರಿಂದ ನಾವೇನು ಹೊರಗಿನವರು ಅಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಸಮರ್ಥನೆಯನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಸತೀಶ್ ಜಾರಕಿಹೊಳಿ ಕೂಡ ಹಳೆ ಒಂಟುಮುರಿ ಅಲ್ಲಿಯೇ ಕೂಡ ಅವರು ಮತದಾನವನ್ನ ಮಾಡಿದ್ದಾರೆ. ನಾಳೆ ಒಟ್ಟು ಈ ಒಂದು ಚುನಾವಣೆ ಏನಿದೆ ಅತ್ಯಂತ ಪ್ರತಿಷ್ಠಿತ ಚುನಾವಣೆ ಮತದಾನ ಈಗ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಕೊನೆ ಗಳಿಗೆಯಲ್ಲಿ ಮತದಾರನ ಸೆಳೆಯಕ್ಕೆ ಸತೀಶ್ ಜಾರಕಿಹೊಳಿ ಸುಮಾರು 26 ಕೋಟಿಯಷ್ಟು ಅನುದಾನವನ್ನ ಹುಕ್ಕೇರಿಗೆ ಘೋಷಣೆ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಹೈಮಾಸ್ಕ್ ಆಗಿರಬಹುದು ಮತ್ತು ವಿವಿಧ ಸಮುದಾಯಗಳಿಗೆ ಸಮುದಾಯ ಭವನಗಳಾಗಿರಬಹುದು, ಜೊತೆಗೆ CC ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿ ಈಗ ಅನೇಕ ಗ್ರಾಮಗಳಿಗೆ ಈ ಒಂದು ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. 2 ಗ್ರಾಮಸ್ಥರು ಈ ಅನುದಾನವನ್ನು ನಾವು ತೆಗೆದುಕೊಳ್ಳಬೇಕಾ ಬೇಡವಾ ಅನ್ನೋದರ ಬಗ್ಗೆ ಚುನಾವಣೆ ಮುಗಿದ ಬಳಿಕ ಹೇಳ್ತೀವಿ ಅಂತ ಹೇಳಿ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಮತ್ತು ಇನ್ನುಳಿದವರು ಈ ಅನುದಾನದ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮತ್ತು ಆ ಸಂಕೇಶ್ವರದಲ್ಲಿ ಲಿಂಗಾಯತ ಸಮಾಜದ ಮುಖಂಡರು ಸತೀಶ್ ಜಾರಕಿಹೊಳಿ ಅವರಿಗೆ ನಿನ್ನೆ ಅಭಿನಂದನೆ ಸಲ್ಲಿಸಿದ್ರು. ಅಭಿನಂದನಾ ಸಮಾರಂಭದಲ್ಲಿ ಸತೀಶ್ ಜಾರಕಿಹೊಳಿ ಎಲ್ಲೂ ಕೂಡ ನಮಗೆ ವೋಟ್ ಹಾಕಿ ಅಂತ ಹೇಳಿ ಅಪೀಲ್ ಮಾಡಿರಲ್ಲ. ಈ ಒಂದು ಚುನಾವಣಾ ಭಾಷಣ ಕೂಡ ಹುಕ್ಕೇರಿ ತಾಲೂಕಿನಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ 2 ರಾಜಕೀಯ ಕುಟುಂಬಗಳು ಈ ಬಾರಿ ಜಿದ್ದಾಜಿದ್ದಿನ ಹೋರಾಟವನ್ನ ಹುಕ್ಕೇರಿಯಲ್ಲಿ ನಡೆಸತಕ್ಕಂಥದ್ದು. ಕಳೆದ ಅನೇಕ ವರ್ಷಗಳಿಂದ ಕೂಡ ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬ ರಾಜಕೀಯವಾಗಿ ಹೊಂದಾಣಿಕೆ ಇತ್ತು. ಇದೇ ಮೊದಲ ಬಾರಿಗೆ ಇಷ್ಟೊಂದು ಪ್ರತಿಷ್ಠೆಯ ಫೈಟ್ ಆಗಿರ್ತಕ್ಕಂಥದ್ದು. ಇದು ಮುಂದಿನ DCC ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ಇದರ ಪರಿಣಾಮ ಬೀಳಲಿದ್ದು. ಹೀಗಾಗಿ ಈ ಒಂದು ಚುನಾವಣೆಯ ಮೇಲೆ ಸಾಕಷ್ಟು ಜನರ ನಿರೀಕ್ಷೆಗಳಿವೆ ಮತ್ತು ಕುತೂಹಲ ಇರತಕ್ಕಂಥದ್ದು. ಮತ್ತು ನಾಳೆ ಜಿದ್ದಾಜಿದ್ದಿನ ಮತದಾನಕ್ಕಾಗಿ ಕೂಡ ಸಿದ್ಧತೆಯನ್ನು ಮಾಡಲಾಗಿದೆ. ಹುಕ್ಕೇರಿ ತಾಲೂಕಿನ 2 ಹೋಬಳಿಗಳಲ್ಲಿ ಇಡೀ ಗ್ರಾಮಸ್ಥರು ನಾವು ಕತ್ತಿ ಕುಟುಂಬದ ಪರವಾಗಿ ಇರ್ತೇವೆ ಅಂತ ಹೇಳಿ
ಒಂದು ಪ್ರತಿಜ್ಞಾ ಬೋಧನೆಯನ್ನು ಕೂಡ ಮಾಡಿದ್ರು. ಆದ್ರೆ ಈ ಪ್ರತಿಜ್ಞಾ ಬೋಧನೆಯನ್ನ ಸತೀಶ್ ಜಾರಕಿಹೊಳಿ ಟೀಕೆಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಚುನಾವಣಾ ಅಖಾಡದಲ್ಲಿ ಅನೇಕ ಟೀಕೆ ಟಿಪ್ಪಣಿಗಳು ಕೇಳಿ ಬಂದಿವೆ. ಈ ನಡುವೆ ನಾಳೆ ನಡೀತಕ್ಕಂತಹ ಮತದಾನ ಕೂಡ ಅತ್ಯಂತ ಪ್ರತಿಷ್ಠೆಯಾಗಿದ್ದು 2 ಶಾಲೆಗಳಲ್ಲಿ ನಾಳೆ ಮತದಾನಕ್ಕೆ ಸಿದ್ಧತೆಯನ್ನು ಮಾಡಲಾಗಿದೆ. ನಾಳೆ ಫಲಿತಾಂಶ ಪ್ರಕಟವಾಗಲಿದ್ದು ಕೊನೆಯ ಗಳಿಗೆಯಲ್ಲಿ ಘೋಷಿಸಿದ ಅನುದಾನ ಏನಾದರೂ ಜಾರಕಿಹೊಳಿ ತಂಡಕ್ಕೆ ಕೈ ಹಿಡಿತಾ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಹುಕ್ಕೇರಿ ತಾಲೂಕಿನ ಜೈನ ಸಮುದಾಯದವರು 2 ಹಲವಾರು ಗ್ರಾಮಗಳಲ್ಲಿ ಸಮುದಾಯಕ್ಕೆ ಅನುದಾನವನ್ನು ಕೇಳಿಕೊಂಡಿದ್ರು. ಆದರೆ ಈಗ ನಾವು 2 ಗ್ರಾಮಗಳಿಗೆ ಮಾತ್ರ ಭವನಕ್ಕೆ ಅನುದಾನವನ್ನು ಮಂಜೂರು ಮಾಡಿಸಿದ್ದೇವೆ. ಅದು ಹುಕ್ಕೇರಿ ತಾಲೂಕಿನ ಸಾರಾಪುರ ಗ್ರಾಮದ ಶಾಂತಿನಾಥ್ ದಿಗಂಬರ ಜೈನ ಮಂದಿರ ವತಿಯಿಂದ ಸಮುದಾಯ ಭವನ ನಿರ್ಮಾಣಕ್ಕೆ ಸುಮಾರು 50 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದ್ದೇವೆ. ಜೊತೆಗೆ ಬಾಗೇವಾಡಿ ಆದಿನಾಥ್ ಬಸ್ತಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅವರು ಕೂಡ ನಾವು ಸುಮಾರು 40 ಲಕ್ಷ ರೂಪಾಯಿಯನ್ನು ಈ 2 ಜೈನ ಸಮುದಾಯದ ಭವನಗಳಿಗೆ ಸರ್ಕಾರದಿಂದ ಮಂಜೂರಾತಿ ಮಾಡಿಸಿದ್ದೇವೆ. ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಬಹುದಿನಗಳಿಂದ ಹೈಮಾಸ್ಕ್ ಲ್ಯಾಂಪ್ ಬೇಕು ನಮ್ಮ ಊರಿಗೆ ಅಂತ ಭಾಳ ದಿನಗಳಿಂದ ಬೇಡಿಕೆಯನ್ನು ಗ್ರಾಮಸ್ಥರು ಮಾಡ್ತಾಯಿದ್ರು. ನಮ್ಮ ಇಲಾಖೆಯಿಂದ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 23 ಗ್ರಾಮಗಳಿಗೆ ಹೈಮಾಸ್ಕನ್ನು ಕೊಡಲು ಆದೇಶ ಮಾಡಲಾಗಿದೆ. ಅದರಲ್ಲಿ ಸಿಪ್ಪೂರ್ ಗ್ರಾಮ ಇದೆ, ಹಿಟ್ನಿ ಇದೆ, ಕರಜಗ ಇದೆ, ಅಂಜಾನಟ್ಟಿ, ಬ್ಯಾದಗೂಡ್, ಸಿರಟ್ಟಿ, ಬಿಕೆ, ಸಿರಟ್ಟಿ, ಕೇಡಿ, ಬೆಳವಿ, ಸೈಲಾಪುರ, ಅಮೀನ್ಬಾವಿ, ಕಮತ್ನೂರು, ನಿಡಸೋಸಿ, ಅಂಕ್ಲಿ, ಬೋರ್ಗಲ್, ಚೇಸ್ತಿ, ಆಲೂರು KM, ಅಕ್ಕಿವಾಟ್, ಹಂದಿಗೂಡ್, ನಿಡಸೋಸಿವಾಡಿ, ಅಮ್ಮಣಗಿ, ಹುಕ್ಕೇರಿ ನಗರಕ್ಕೆ 3 ಹೈಮಾಸ್ಕ್ ಕೊಡಲಾಗಿದೆ. ಒಟ್ಟು 22 ಹೈಮಾಸ್ಕನ್ನು ಈ ತಾಲೂಕು ಕೊಡಲಾಗಿದೆ. ಹುಕ್ಕೇರಿ ತಾಲೂಕಿನಲ್ಲಿ ಕೆಲವು ವಾಲ್ಮೀಕಿ ಸಮುದಾಯ ಭವನ ಬೇಕಂತ ನಮ್ಮ ಪ್ರವಾಸ ಸಂದರ್ಭದಲ್ಲಿ ವಿನಂತಿ ಮಾಡಿದರು. ಹೀಗಾಗಿ 4 ಕಡೆ ವಾಲ್ಮೀಕಿ ಭವನನ್ನು ನಾವು ಕೊಡ್ತಾ ಇದ್ದೀವಿ. ಒಂದನೇದು ಹರಗಾಪುರ ಗ್ರಾಮದಲ್ಲಿ ಒಂದಿದೆ, ಇನ್ನೊಂದು ಹಡಲಗ ಗ್ರಾಮದಲ್ಲಿದೆ, ಇನ್ನೊಂದು KS ನಾಗನೂರು ಗ್ರಾಮದಲ್ಲಿದೆ, ಇನ್ನೊಂದು ಸಿಪ್ಪೂರ್ ಗ್ರಾಮದಲ್ಲಿದೆ. ಇವು 4 ವಾಲ್ಮೀಕಿ ಭವನಗಳನ್ನು ನಾವು ಮಂಜೂರು ಮಾಡಿಸಿದ್ದೇವೆ. ಇದಕ್ಕೆ ತಲಾ 20 ಲಕ್ಷ ರೂಪಾಯಿಯನ್ನು ಅನುದಾನವನ್ನು ನಿಗದಿ ಮಾಡಲಾಗಿದೆ. ಸಂಬಂಧಪಟ್ಟವರು ಇವತ್ತು ಸಾಯಂಕಾಲ 4 ಗಂಟೆಗೆ ಹುಕ್ಕೇರಿ ಹೈವೇಗೆ ಬಂದು ಆದೇಶ ಪ್ರತಿಯನ್ನು ಒಯ್ಯಬೇಕಂತ ವಿನಂತಿ ಮಾಡಿ. 2 ಪ್ಯಾನೆಲ್ಗಳು ಅಲ್ಲಿ ರಚನೆ ಆಗಿವೆ. ಕತ್ತಿ ಪ್ಯಾನೆಲ್, ಮತ್ತೊಂದು ಕಡೆ ಜಾರಕಿಹೊಳಿ ಪ್ಯಾನೆಲ್. ಒಟ್ಟು 32 ಜನರ ಅಭ್ಯರ್ಥಿಗಳ ಭವಿಷ್ಯ ನಾಳೆ ನಿರ್ಧಾರವಾಗಲಿದ್ದು ಯಾರ ಪರ ಪ್ಯಾನೆಲ್ ನಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಗೆಲ್ತಾರೆ ಅವರಿಗೆ ಈ ಒಂದು ವಿದ್ಯುತ್ ಸಹಕಾರ ಸಂಘದ ಮೇಲಿನ ಹಿಡಿತ ಸಾಧಿಸಲಿದ್ದಾರೆ. ಹೀಗಾಗಿ ಈ ಒಂದು ಚುನಾವಣೆಯನ್ನ ಶತಾಯ ಗೆಲ್ಲಕ್ಕೆ 2 ರಾಜಕೀಯ ಪ್ರತಿಷ್ಠಿತ ಕುಟುಂಬಗಳು ಈಗ ತಮ್ಮ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ಹೋರಾಟವನ್ನ ಮಾಡಿದ್ದು ನಾಳೆ ಸಂಜೆ ವೇಳೆಗೆ ಇದರ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.